ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮೆಲ್ಲರ ಮಧ್ಯೆ ಒಬ್ಬ ಸ್ಪೆಷಲ್ ಪರ್ಸನ್ ಅನ್ನ ಸೆಲೆಬ್ರೇಟ್ ಮಾಡೋಂತ ಸಮಯ. ಇವ್ರು ಆಕ್ಚುಲಿ ಸ್ಪೆಷಲ್ ಪರ್ಸನ್ ಅಲ್ಲ, ಕನ್ನಡದ ಮನರಂಜನೆಯ ಮಹಾರುವಾರಿ ಅಂತಾನೆ ಹೇಳ್ಬೋದು. ಯಾರು ಈ ಮಹಾರುವಾರಿ? ಇವ್ರ ಕಥೆ ಏನು? ಒಂದು ಸಣ್ಣ ವೀಟ್ ಇದೆ, ನೋಡ್ಕೊಂಬೋಣ. ವೀಟಿ ಪ್ಲೀಸ್. ಇದು ಒಂದು ಹೆಣ್ಣು ಈ ಸಮಾಜದಲ್ಲಿ ಎಲ್ಲಾ ಕಷ್ಟಗಳನ್ನು ಮೆಟ್ಟಿ ನಿಂತು ಒಬ್ಬ ಸಾಧಕಿಯಾದ ಕಥೆ. ಅದು 25ನೇ ಜನವರಿ 1988 ಮಂಗಳೂರಿನ ಸೂರತ್ಕಲ್ನ ಕುಟುಂಬವೊಂದರಲ್ಲಿ ಒಂದು ಸಾಮಾನ್ಯ ಹೆಣ್ಣು ಮಗುವಿನ ಜನನವಾಗುತ್ತೆ. ಎಲ್ಲಾ ಹೆಣ್ಣು ಮಕ್ಕಳಿಗೂ ಅಪ್ಪನೇ ಹೀರೋ ಅಂತ ಹೇಳ್ತಾರೆ. ಆದ್ರೆ ಈ ಹೆಣ್ಣು ಮಗು ಆ ಹೀರೋ ಪ್ರೀತಿಯನ್ನ ಕಾಣದೆ ಬರೀ ಅಮ್ಮನ ಮಮತೆಯಲ್ಲೇ ಬೆಳೆದ ಮುದ್ದು ಕೂಸು. ಗಂಡು ದಿಕ್ಕಿಲ್ಲದ ಮನೆ ಅಂತ ಆ ತಾಯಿ ಯಾವತ್ತೂ ಧೃತಿಗೆಡಲಿಲ್ಲ. ತಮಗೆ ಬಂದ ಸಣ್ಣ ಪುಟ್ಟ ಕೆಲಸ ಮಾಡಿ ಗಂಧದ ಕಡ್ಡಿ ಉಜ್ಜಿ ಚಾಕ್ಲೇಟ್ ಪೇಪರ್ನ ಕಟ್ಟಿ ಬರೋ ಅಲ್ಪ ಸ್ವಲ್ಪ ಕಾಸಿನಲ್ಲೇ ಆ ಹೆಣ್ಣು ಮಗುನ ಅಚ್ಚುಕಟ್ಟಾಗಿ ಬೆಳೆಸಿದ್ರು. ತುಳುನಾಡ ಸೀಮೆಯಲ್ಲೇ ಆಡಿ ಬೆಳೆದ ಈ ಹುಡುಗಿ ತಾನು ಮುಂದೆ ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಕನಸಲ್ಲೂ ಊಹೆ ಮಾಡಿರಲಿಲ್ಲ. ಯಾಕಂದ್ರೆ ಆಕೆ ಮನೆಯಲ್ಲಿ ಟಿವಿ ಅನ್ನೋ ಪರಿಕಲ್ಪನೆನೇ ನೋಡಿರ್ಲಿಲ್ಲ. ಒಂದು ಟಿವಿ ನೋಡೋದಕ್ಕೂ ಬೇರೆ ಮನೆಯವರ ಹತ್ರ ಅವಮಾನಗಳನ್ನ ಎದುರಿಸ್ಕೊಂಡೇ ಬೆಳೆದು ಬೇರೆಯವರ ಮನೆ ಟಿವಿಯನ್ನೇ ನೋಡಿಕೊಂಡು ಅಮ್ಮ ತಮ್ಮನ್ನ ಕಾಪಾಡ್ತಾ ಬೆಳೆದ ಈ ಹುಡುಗಿಗೆ ಮುಂದೆ ಕೈ ಹಿಡಿದಿದ್ದು ಡಾನ್ಸ್ ಅನ್ನೋ ಪ್ರತಿಭೆ, ಜೊತೆಗೆ ಕನ್ನಡ ಅನ್ನೋ ಶ್ರೇಷ್ಠ ಭಾಷಾ ಸ್ಪಷ್ಟತೆ. ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಡಾನ್ಸರ್ ಆಗಿ ಲೋಕಲ್ ಟಿವಿ ಚಾನೆಲ್ನಲ್ಲಿ ನಿರೂಪಣೆಯನ್ನ ಮಾಡ್ತಾ ಜೀವನ ಸಾಗಿಸ್ತಾ ಇದ್ದ ಆ ಹುಡುಗಿ ಮುಂದೆ ಒಂದು ದೊಡ್ಡ ನಿರ್ಧಾರವನ್ನ ತಗೊಳ್ಳೋ ಸಾಹಸ ಮಾಡ್ತಾಳೆ. ಅದೇ ರಾಜಧಾನಿ ಬೆಂಗಳೂರಿನ ಕಡೆಗೆ ಪಯಣ. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ, ಬ್ಯಾಕಪ್ ಇಲ್ಲದೆ ಮಂಗಳೂರಿಂದ ಬೆಂಗಳೂರಿಗೆ ಬಂದ ಈ ಹುಡುಗಿಗೆ ಎದುರಾದ ಕಷ್ಟಗಳು ಒಂದಲ್ಲ ಎರಡಲ್ಲ. ಆದರೂ ಅವಳು ನಂಬಿದ ಕನ್ನಡ ನಿರೂಪಣಾ ಸಾಮರ್ಥ್ಯ ಅವಳ ಕೈ ಬಿಡಲಿಲ್ಲ. ತನ್ನದೇ ಸಾಮರ್ಥ್ಯದಿಂದ ಕನ್ನಡ ವಾಹಿನಿಯೊಂದರಲ್ಲಿ ನಿರೂಪಕಿಯಾಗಿ ಬಂದ ಈ ಹುಡುಗಿ ಬೆಂಗಳೂರಿನಲ್ಲಿ ಕಂಡ ಮೊದಲನೇ ಸಂಬಳ ಕೇವಲ 250 ರೂಪಾಯಿಗಳು. ಕೈಗೆ ಸಿಕ್ಕ ಸಣ್ಣ ಪುಟ್ಟ ಸಂಬಳಗಳನ್ನೇ ಕಣ್ಣುಗೊತ್ತುಕೊಂಡು ಭವಿಷ್ಯದ ಮೇಲಿದ್ದ ಭರವಸೆಯನ್ನೇ ನಂಬಿ ಕನ್ನಡದ ಎಲ್ಲಾ ವಾಹಿನಿಗಳಲ್ಲೂ ನಿರೂಪಕಿಯಾಗಿ ಮುಂದೆ ಕನ್ನಡ ಕಿರುತೆರೆಯಲ್ಲಿ ತನ್ನ ಜರ್ನಿ ಶುರು ಮಾಡಿದರು. ನಿರೂಪಣೆಯ ಮೇಲೆ ಆಕೆಗಿದ್ದ ನಿರಂತರ ಭಕ್ತಿಗೆ ಮುಂದೆ ಬಂದ ಹೊಸ ಟರ್ನಿಂಗ್ ಪಾಯಿಂಟ್ ಸರೆಗಮಪ ಸೀಸನ್ 10. ಆಗ ತಾನೇ ಬದಲಾಗ್ತಾ ಇದ್ದ ತಲೆಮಾರಿಗೆ ತಕ್ಕಂತೆ ಟ್ರೆಂಡ್ ಸೆಟ್ ಮಾಡಿ ಮನರಂಜನೆ ಮೂಲಕನೇ ಎಲ್ಲಾ ಕನ್ನಡಿಗರನ್ನು ಟಿವಿ ಮುಂದನೇ ಕೂತ್ಕೊಳ್ಳೋ ಹಾಗೆ ಮಾಡಿದ್ದು ಅನುಶ್ರೀ ನಿರೂಪಣೆಯ ಸಾಲು ಸಾಲು ಶೋಗಳು. ಇವರ ಅಪ್ರತಿಮ ಭಾಷಾ ಸ್ಪಷ್ಟತೆ, ಕನ್ನಡದ ಮೇಲಿರುವ ಅಪಾರ ಭಕ್ತಿ, ನಿರೂಪಣೆಯ ಮೇಲಿರುವ ಅದ್ವಿತೀಯ ಪ್ರೀತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಜೊತೆಯಲ್ಲಿರೋರ್ನ ಮನುಷ್ಯರನ್ನಾಗಿ ಕಾಣುವಂತಹ ವಿನಮ್ರ ಮನುಜತೆಗೆ ಎಲ್ಲಾ ಕನ್ನಡಿಗರು ಇವತ್ತು ಇವರನ್ನ ಮನೆ ಮಗಳಂತೆ ಪ್ರೀತಿಸ್ತಾ ಇರೋದು ಅಕ್ಷರಶಃ ಸತ್ಯ. ಅಂದು ಮಂಗಳೂರಿನಿಂದ ಬೆಂಗಳೂರಿಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬರೀ ಕನಸನ್ನ ನಂಬಿ ಬಂದು ಇಲ್ಲಿನ ಎಲ್ಲಾ ಕಷ್ಟಗಳನ್ನು ಮೆಟ್ಟಿ ನಿಂತು ಇಂದು ನಿರೂಪಣೆಗೆ ಇನ್ನೊಂದು ಹೆಸರೇ ಅನುಶ್ರೀ ಎಂಬಂತೆ ಛಾಪು ಮೂಡಿಸಿರುವ ಈ ನಿರೂಪಣಾ ತಾರೆಯ ಪ್ರಯಾಣಕ್ಕೆ ಈ ವರ್ಷ 20 ವರ್ಷಗಳ ಸಂಭ್ರಮ. ಟಿವಿನೇ ಇಲ್ಲದೆ ಇರೋ ಒಂದು ಮನೆಯಿಂದ ಬಂದು ಇವತ್ತು ಕರ್ನಾಟಕದ ಎಲ್ಲ ಮನೆಗಳ ಟಿವಿಗಳನ್ನು ನಿರಂತರವಾಗಿ ಬ್ಯುಸಿ ಇಟ್ಟಿರೋ ಅಚ್ಚ ಕನ್ನಡದ ಈ ಸ್ವಚ್ಛ ಕನ್ನಡತೆಗೆ ಜಿ ಕನ್ನಡದ ಪರವಾಗಿ, ತಂತ್ರಜ್ಞರ ಪರವಾಗಿ, ಎಲ್ಲ ಕಲಾವಿದರ ಪರವಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಕನ್ನಡಿಗರ ಪರವಾಗಿ 2 ದಶಕಗಳ ಕಾಲ ಕರುನಾಡನ್ನ ರಂಜಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು. ವಾವ್, ಇದು ಬರೀ ಒಬ್ಬ ನಿರೂಪಕಿ ಕಥೆ ಅಲ್ಲ, ಒಬ್ಬ ಸಾಧಕಿಯ ಕಥೆ. ಇಲ್ಲಿಗೆ 20 ವರ್ಷಗಳ ಕಾಲ ನಿರೂಪಣಾ ಜರ್ನಿ ಅದ್ಭುತವಾಗಿ ನಮಗದು ನೋಡಕ್ ಸಿಕ್ತು. ಬಟ್ ನಾನು ನಿಮ್ಮನ್ನ ಕೇಳಕ್ ಇಷ್ಟಪಡ್ತೀನಿ, ಅನುಶ್ರೀ ಜರ್ನಿನ ಅನುಶ್ರೀನೇ ನೋಡಿ ಏನನ್ನಿಸ್ತು? ನಾನು ಯಾವತ್ತೂ ನನಗಿವಾಗ 38 ಇಯರ್ಸ್, ನನಗೆ 38 ವರ್ಷ. ಜೀವನದ ಈ ರೇಸಲ್ಲಿ ನಾನು ಒಬ್ಬರಿಗೆ ಯಾವತ್ತೂ ಥ್ಯಾಂಕ್ ಯು ಹೇಳಲೇ ಇಲ್ಲ.
ಇವತ್ತು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಆ ಮೊದಲ ಧನ್ಯವಾದಗಳು ನಾನು ನನಗೇನೆ ಹೇಳಕ್ ಇಷ್ಟಪಡ್ತೀನಿ. ಎಲ್ರ ತರ ಎಲ್ರ ತರ ಒಂದು ಊರು ಬಿಟ್ಟು ಬಂದಂತ 16 ವಯಸ್ಸಿನ ಆ ಹುಡುಗಿಗೆ 100 ಆಸೆಗಳಿತ್ತು, 100 ಕನಸುಗಳಿತ್ತು. ಎಲ್ಲವನ್ನ ಕಟ್ಟಿಟ್ಟು ಒಂದು ದಿನಾನು ಆ ಕನಸನ್ನ ಬದುಕದೆ ದುಡಿಮೇನೆ ಕನ್ಸು ಮಾಡ್ಕೊಂಡು ಜೀವನ ಮಾಡಿದಂತ ಆ ಅನುಶ್ರೀಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಆ ಹಠವನ್ನ 16ನೇ ವಯಸ್ಸಲ್ಲಿ ಆ ಹುಡುಗಿ ಪಡ್ಲಿಲ್ಲ ಅಂದಿದ್ರೆ ಇವತ್ತು 20 ವರ್ಷಗಳ ನನ್ನ ನಿರೂಪಣಾ ಜರ್ನಿಯನ್ನ ನಾನು ಮಾಡೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನನ್ನ ಧ್ಯೇಯ ಪ್ರತಿಯೊಂದು ದಿನ ಕೂಡ ನನ್ನ ಕೆಲಸ ಆಗಿತ್ತು. ನಮ್ಮ ಅಮ್ಮಂಗೆ ಒಂದು ಸ್ವಂತ ಮನೆ ಕೊಡಿಸ್ಬೇಕು ಅನ್ನೋದು ಒಂದೇ ಇದ್ದಿದ್ದು, ನನ್ನ ಕನಸು ಬೇರೆ ಏನೂ ಇರಲಿಲ್ಲ. ಅದನ್ನ ನಾನು ಹೆಮ್ಮೆಯಿಂದ ನೆರವೇರಿಸಿದ್ದೀನಿ ಅನ್ನೋ ಹೆಮ್ಮೆ ನನಗಿದೆ. ಕೆಲವೊಂದ್ಸಲಿ ಜೀವನದಲ್ಲಿ ನಾವು ಮಾಡೋಂಥ ಕೆಲಸಗಳನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. 20 years ಕೂಡ ನಾನು ಬರೀ ಎಲ್ಲರನ್ನ ಅಪ್ರಿಷಿಯೇಟ್ ಮಾಡಿದ್ದೀನಿ. Today, I want to take that one moment to appreciate that Anushri. Beauty. Good job, Anushri. Wow. ನಿಜವಾಗ್ಲೂ ಅನುಶ್ರೀ ಅನ್ನೋದು ಬರೀ ಹೆಸರಾಗಿ ಉಳಿದಿಲ್ಲ, ಇವತ್ತಿಗೆ ಒಂದು ಇನ್ಸ್ಪಿರೇಷನ್ ಆಗಿದೆ. ಬಹಳಷ್ಟು ಜನ ಹೆಣ್ಮಕ್ಳು ನಾನು ಆಂಕರ್ ಆಗ್ಬೇಕು ಅಂದ್ರೆ ಅನುಶ್ರೀ ಅವ್ರ ತರ ಆಗ್ಬೇಕು ಅಂತಂತಾರೆ. ಸೊ ಬಹಳಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗಿರೋದಕ್ಕೆ ಮತ್ತೊಮ್ಮೆ ಅನುಶ್ರೀ ನಿಮ್ಮನ್ನ ನೀವೇ ತಟ್ಕೋಬೇಕು ಇವತ್ತು. ಥ್ಯಾಂಕ್ ಯು ನಿರಂಜನ್. ಅಣ್ಣ ಪ್ಲೀಸ್ ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ ಪ್ಲೀಸ್. ಬಟ್ ಅನುಶ್ರೀ ಒಂದು ಕ್ವಶನ್ ಕೇಳ್ಬೇಕು ನಾನು. ಸೊ ಅವತ್ತು ಮಂಗಳೂರಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಏನ್ ಅನ್ಕೊಂಡು ಬಂದಿದ್ದು, ಇವತ್ತು ಏನ್ ಪಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ? ನಾನು ಆಕ್ಚುಲಿ ಏನು ಅನ್ಕೊಂಡಿರ್ಲಿಲ್ಲ ನಿರಂಜನ್. ನಮ್ಮ ಮನೆಯಲ್ಲಿ ಮಳೆ ಬಂದ್ರೆ ಕೆಸರು ಬರ್ತಿತ್ತು. ನಾನಿದನ್ನ ಯಾವತ್ತೂ ಎಲ್ಲೂ ಹೇಳಿರ್ಲಿಲ್ಲ. ನಾವಿದ್ದು ಮನೆ ಹಿಂದ್ಗಡೆ ಅದು ತುಂಬಾ ಗುಡ್ಡೆ ಇರುವಂತ ಒಂದು ಮನೆ. ಸೊ ಸ್ಟೆಪ್ ಬೈ ಮನೆಗಳಿರುತ್ತೆ. ಮಳೆ ಬಂದಾಗ ಊರ್ ಕಡೆ ಮಣ್ಣಿನ ಗೋಡೆಗಳಲ್ಲಿ ನೀರು ಬರೋದು ಬಹಳ ಸಹಜ. ಆದ್ರೆ ನಮ್ಮ ಮನೆ ಹಿಂದ್ಗಡೆ ಇರುವಂತ ಬಾತ್ರೂಮ್ ನೀರು ಕೂಡ ನಮ್ಮ ಮನೆಗೆ ಬರ್ತಿತ್ತು, ಗೊತ್ತಾ? ಅದರಿಂದ ಒಂದ್ಸಲಿ ನಮ್ಮ ಅಮ್ಮನ ಆಚೆ ಕರ್ಕೊಂಡ್ಬರ್ಬೇಕು ಅನ್ನೋದು ಮಾತ್ರ ನನ್ನ ಇಂಟೆನ್ಷನ್ ಇತ್ತು, ಬೇರೆ ಏನೂ ಇರಲಿಲ್ಲ. ಯಾರೋ ಬೆಂಗಳೂರು ಕರೆದ್ರು, ಬನ್ನಿ ನೀವು ಇಲ್ಲಿ ಕೆಲಸ ಮಾಡಿ ಚೆನ್ನಾಗಿ ಮಾತಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಬಂದೆ. ಇಲ್ಲಿ ಏನೋ ಗೊತ್ತಿಲ್ಲ, ನನಗೆ ಭಾಷೆ ಬರಲ್ಲ ಅಂತ ಹೇಳಿ ನನಗೆ ಕೆಲಸ ಇಲ್ಲದೆ ಇದ್ದಾಗ ಭಾಷೆ ಕಲಿತು, ಯಾಕಂದರೆ ಮಂಗಳೂರು ಭಾಷೆಗೂ ನಮ್ಮ ಬೆಂಗಳೂರು ಕನ್ನಡ ಭಾಷೆಗೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿನ ಭಾಷೆನ ಕಲಿತು ನಿರೂಪಣೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಒನ್ ಪರ್ಸನ್, ಶ್ರೀಕಾಂತ್ ಸರ್ ಇದ್ದಾರೆ. ನನ್ನ ಮೊದಲ ಜರ್ನಿಯ ಮೊದಲ ಮೆಟ್ಲಲ್ಲಿ ನಿಂತು ನನಗೆ ಸಪೋರ್ಟ್ ಮಾಡಿರೋ ಅಂತ ಶ್ರೀಕಾಂತ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.